ಮೀಸಲಾತಿ ವಿರೋಧಿಸುವ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಧ್ವನಿಗೆ ಬೆಲೆ ಕೊಡದ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಮೀಸಲಾತಿ ವಿರೋಧಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಮೀಸಲಾತಿಯನ್ನು ವಿರೋಧಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ ನರೇಂದ್ರ ಮೋದಿಗೆ ಒಂದೇ. ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮಹಿಳೆಯರು ಒಟ್ಟಿಗೆ ಇವತ್ತಿನ ದಿವಸ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಮಹಿಳಾ ವಿರೋಧಿ, ಇದನ್ನ ನಾವು ಕಟುವಾಗಿ ಟೀಕಿಸ್ತೀವಿ ಅಂತ ಎಲ್ಲ ನಮ್ಮ ತಾಯಂದ್ರು ಇವತ್ತಿನ ದಿವಸ ಬಿಸಿಲನ್ನು ಲೆಕ್ಕಿಸದೆ ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕಲ್ ರಾಮಚಂದ್ರ ಗೌಡರು ಜಿಲ್ಲಾಧ್ಯಕ್ಷರಾದ ಮೇಲೆ ಪ್ರತಿಯೊಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವುದರ ಮುಖಾಂತರ ಅದರಲ್ಲೂ ಮಹಿಳೆಯರಿಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಮಹಿಳೆಯರಿಗೆ ಮೀಸಲಾತಿ ದೊರೆಯಲೇಬೇಕಾಗಿತ್ತು. ಆದರೆ ಈ ಕಾಂಗ್ರೆಸ್ ಪಕ್ಷದಿಂದ ಇವತ್ತಿನ ದಿವಸ ಅದಕ್ಕೆ ವಿರೋಧ ಹುಟ್ಟಿರೋದ್ರಿಂದ ಅವರಿಗೆ ಸರಿಯಾದ ಒಂದು ಪಾಠವನ್ನು ಕಲಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಮ ತಾಯಂದ್ರು ಇವತ್ತೆಲ್ಲ ಬಿಸಿಲು ಸೇರಿದ್ದಾರೆ. ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಸಿಕಲ್ ರಾಮಚಂದ್ರಗೌಡರು ಮಾತನಾಡಬೇಕಾಗಿ ವಿನಂತಿ. ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರ ಧ್ವನಿಗೆ ಬೆಲೆ ಕೊಡದ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ, ಅನ್ಯಾಯ, ಅನ್ಯಾಯ. ಇವತ್ತು 33% ಮೀಸಲಾತಿ ಏನಿದೆ ಮಹಿಳೆಯರಿಗೆ, ಅದನ್ನ ವಿರೋಧಿಸಿ ಎಲ್ಲಾ ಮಹಿಳೆಯರಿಗೆ ಅನ್ಯಾಯ ಮಾಡದಂತ ಕಾಂಗ್ರೆಸ್ ವಿರುದ್ಧ ಇವತ್ತಿನ ದಿನ ಶಿಡ್ಲಘಟ್ಟ ವಿಧಾನ ಕ್ಷೇತ್ರದ ಎಲ್ಲಾ ಮಹಿಳೆಯರು ಸೇರಿ ಇದನ್ನ ಧಿಕ್ಕರಿಸ್ತಿದೀವಿ, ವಿರೋಧಿಸ್ತಿದೀವಿ. ಮಹಿಳೆಯರಿಗೆ ಮಾಡಿದಂತ ಅತಿ ದೊಡ್ಡ ಅನ್ಯಾಯ, ಇದಕ್ಕೆ ಮುಂದಾಳತ್ವವನ್ನು ವಹಿಸಿದಂತ ನಮ್ಮ ಸಿಕಲ್ ರಾಮಚಂದ್ರ ಗೌಡರು ಇದ್ದಾರೆ, ನಮ್ಮ XMLA ರಾಜಣ್ಣ ಅವರಿದ್ದಾರೆ, ಆನಂದ್ ಗೌಡರಿದ್ದಾರೆ, ಮತ್ತೆ ಮಾಜಿ ಅಧ್ಯಕ್ಷರಾದಂತಹ ಸುರೇಂದ್ರ ಗೌಡರು ಇದ್ದಾರೆ, ದೇವರಾಜ್ ಅವರು, ಎಲ್ಲರೂ ನಮ್ಮ ಸಾಥ್ ಕೊಟ್ಟು ಮತ್ತೆ ಎಲ್ಲ ಮಹಿಳಾ ಮುಖಂಡರು ಸೇರಿದೀವಿ, ಮತ್ತೆ ಎಲ್ಲ ಮಹಿಳೆಯರು ಸೇರಿದೀವಿ, ಪಕ್ಷಾತೀತವಾಗಿ ಸೇರಿ ಇದನ್ನ ವಿರೋಧಿಸ್ತಿದೀವಿ. ಮಹಿಳಾ ಮೀಸಲಾತಿಗೆ ವಿರೋಧಿಸಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರಿಗೆ ಆದಂತಹ ಅನ್ಯಾಯಕ್ಕೆ, ಈ ಅನ್ಯಾಯವನ್ನ ವಿರೋಧಿಸಿ ಮಾತಾಡಕ್ಕೆ ನಮಗೆ ರಾಜ್ಯದಿಂದ ರಾಜ್ಯ ಕಾರ್ಯದರ್ಶಿ ಆದಂತಹ ಲಕ್ಷ್ಮೀ ಅಶ್ವಿನ್ ಗೌಡ ಅವರು ಬಂದಿದ್ದಾರೆ. ಅವರು ಇದರ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಒಂದೇ ಭಾರತ್ ಮಾತಾ ಕಿ, ಮೋದಿ ಜಿ ಕಿ, ರಾಹುಲ್ ಗಾಂಧಿ ಕೆ, ನರೇಂದ್ರ ಮೋದಿ ಅವರಿಗೆ ವಂದನೆಯನ್ನ, ಗೌರವ ಆದರಗಳನ್ನ ಸಲ್ಲಿಸಬಹುದಾದಂತಹ ರಾಜಕೀಯ ಶಕ್ತಿಯನ್ನ, ದೈತ್ಯ ಶಕ್ತಿಯನ್ನ ತುಂಬಬಹುದಾದಂತಹ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನ ವಿರೋಧಿಸಿದಂತಹ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟಕ್ಕೆ ಧಿಕ್ಕಾರವನ್ನ ಹೇಳಲಿಕ್ಕೆ, ಪ್ರತಿಭಟನೆಯನ್ನ ಮಾಡಲಿಕ್ಕೆ ಇವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ರಾಮಚಂದ್ರೇಗೌಡರವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಬಿಜೆಪಿಯ ಹಿರಿಯ ನಾಯಕರಾದಂತಹ ಸುರೇಂದ್ರ ಗೌಡ ಅವರೇ, ಅಂಜನೇಗೌಡರವರೇ ಹಾಗೂ ಮಹಿಳಾ ಮೋರ್ಚಾದ ಮಹಿಳಾ ಮಣಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ಪಕ್ಷಾತೀತವಾಗಿ ಬನ್ನಿ, ಪಕ್ಷದ ಎಲ್ಲ ಸಿದ್ಧಾಂತಗಳನ್ನೆಲ್ಲ ಬದಿಗಿಟ್ಟು ಬನ್ನಿ. ನೀವು ಮಹಿಳಾ ಮೀಸಲಾತಿಗೆ ಎಲ್ಲರೂ ಕೈ ಜೋಡಿಸಿ ಇದನ್ನ ಪಾಸ್ ಮಾಡಿದಂತಹ, ಇದನ್ನ ಜಾರಿ ಮಾಡಿದಂತಹ ಒಂದು ಕ್ರೆಡಿಟ್ ನಿಮ್ಗೆ ಸಲ್ಲಿ. ವಿರೋಧ ಪಕ್ಷದವರೇ ಮಾಡಿದ್ರು ಅಂತ ನಾನು ಹೇಳ್ತೀನಿ ಅಂತ ಒಂದು ಸಂಸತ್ತಿನಲ್ಲಿ ಭಾಷಣ ಮಾಡಿ ನೀವು ಒಂದು ರಾಜಕೀಯ ಶಕ್ತಿಗಳನ್ನೆಲ್ಲ, ರಾಜಕೀಯ ರಾಜಕಾರಣವನ್ನ ಬಿಟ್ಟು
ನಿಮ್ಮ ಪಕ್ಷದ ರಾಜಕಾರಣವನ್ನ ಬಿಟ್ಟು ಮೇಲ್ ಬನ್ನಿ. ಮಹಿಳಾ ಮೀಸಲಾತಿಗೆ, ಮಹಿಳೆಗೆ ಸಶಕ್ತೀಕರಣವನ್ನ ಮಾಡೋಣ, ರಾಜಕೀಯವಾಗಿ ಶಕ್ತಿ ತುಂಬೋಣ ಅಂತ ಕರೆ ಕೊಟ್ಟರು ಕೂಡ ತಮ್ಮ ಒಂದು ಇಬ್ಬಂದಿ ನಡೆಯಿಂದಾಗಿ, ತಮ್ಮ ಗೋಮುಖಾಗ್ರ ನಡೆಯಿಂದಾಗಿ ಅವರು ಮಹಿಳೆಯರಿಗೆ ಅನ್ಯಾಯವನ್ನ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಮಹಿಳಾ ಮೀಸಲಾತಿ ಬಿಲ್ಗಷ್ಟೇ ವಿರೋಧ ಅಲ್ಲ, ಈ ದೇಶದ ನಾರಿ ಶಕ್ತಿಗೆ, ಈ ದೇಶದ ನಾರಿ ಶಕ್ತಿಯ ಗೌರವಕ್ಕೆ, ಈ ದೇಶದ ನಾರಿ ಶಕ್ತಿಯ ಸುರಕ್ಷತೆಗೆ ಧಕ್ಕೆಯನ್ನು ತಂದಿದ್ದಾರೆ. ಅಂತಹ ಸರ್ಕಾರದ ಒಂದು ಗೋಮುಖವಾಗಿ ಮುಖವನ್ನ ನಾವು ಪಟ ಬಯಲು ಮಾಡುವಂತಹ ಒಂದು ನಿರ್ಧಾರ ಇದು. ಈ ಪ್ರತಿಭಟನೆಯ ಮುಖಾಂತರ ಅವರಿಗೆ ಧಿಕ್ಕಾರವನ್ನ ಹೇಳ್ತಾ, ಈ ನಾರಿ ಶಕ್ತಿ ವಂದನೆ ಮಹಿಳಾ ಮೀಸಲಾತಿ ಬಿಲ್ ಜಾರಿ ಬರಲೇಬೇಕು. ಯಾಕಂತಂದ್ರೆ ಮಹಿಳೆಯರಿಗೆ ಅಧಿಕಾರ ಸಿಗೋದು ರಾಜಕೀಯವಾಗಿ ಯಾರಿಗೋ ಒಂದು ಭಿಕ್ಷೆ ಅಲ್ಲ, ಸಂವಿಧಾನಾತ್ಮಕವಾಗಿ ನಾವು ಪಡೆದುಕೊಳ್ಳುವಂತಹ ಹಕ್ಕು ಅಂತ ಈ ವಿಧದಲ್ಲಿ ಹೇಳ್ತಾ, ನಾವು ಮಹಿಳೆಯರು ಬರೀ ಮತ ಬ್ಯಾಂಕ್ಗಳಲ್ಲ, ಫಲಾನುಭವಿಗಳಲ್ಲ, ಯಾವುದೋ ಒಂದು ಸಾಮಾಜಿಕ ಆರ್ಥಿಕವಾಗಿ ಯಾವುದೋ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಅಥವಾ ವೋಟ್ ಎಲೆಕ್ಷನ್ ಟೈಮಲ್ಲಿ ಮತ ಹಾಕೋ ಯಂತ್ರಗಳಲ್ಲ, ಮತ ಬ್ಯಾಂಕ್ಗಳಲ್ಲ. ನಮಗೂ ಕೂಡ ಶಕ್ತಿ ಇದೆ. ವಿಕಸಿತ ಭಾರತಕ್ಕೆ, ರಾಷ್ಟ್ರ ಹಿತಕ್ಕೆ, ರಾಷ್ಟ್ರ ರಥಕ್ಕೆ ಮಹಿಳಾ ಶಕ್ತಿಯು ಕೂಡ ಟೊಂಕ ಕಟ್ಟಿ ನಿಲ್ಲಬಹುದು, ಅಡಿಪಾಯವಾಗಿ ನಿಲ್ಲಬಹುದು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ನರೇಂದ್ರ ಮೋದಿಜಿಯವರು ಒಂದು ಎಲ್ಲಾ ಪ್ರಧಾನಿಗಳಿಗೂ ಇತ್ತು ಮಹಿಳಾ ಮೀಸಲಾತಿ ಬಿಲ್ ತರಬೇಕು ಅಂದ್ರೆ, ಆದ್ರೆ ಒಂದು ಹಿತಶಕ್ತಿ ಬೇಕಲ್ಲ, ಒಂದು ಆತ್ಮನಿರ್ಭರತೆ ಬೇಕಲ್ಲ, ತರಬಹುದಾದಂತಹ ಒಂದು ಚಾಕಚಕ್ಯತೆ ಬೇಕಲ್ಲ, ಧೈರ್ಯ ಬೇಕಲ್ಲ, ಅದನ್ನ ತೋರಿಸಿದ್ರು. ನೀವು ಅದನ್ನೆಲ್ಲ ವಿರೋಧಿಸಿ ನಿಮ್ಮಲ್ಲಿರುವಂತಹ ಅಂಜುಬುರುಕತನವನ್ನ, ಹೇಳಿತನವನ್ನ ಪ್ರದರ್ಶನ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಧಿಕ್ಕಾರ. ಈ ದೇಶದ ನಾರಿ ಶಕ್ತಿಯ ಪರವಾಗಿ ನಿಮ್ಮೆಲ್ಲರಿಗೂ ಧಿಕ್ಕಾರವನ್ನು ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಈ ದಿನ ಏನು ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕನಸಿತ್ತು, ನಮ್ಮ ಮಹಿಳಾ ಮೀಸಲಾತಿಯನ್ನ ಸಮಾನತನ ತರ್ತಕ್ಕಂತ ಏನು ಅವರ ಕನಸಿತ್ತು, ಆ ಕನಸಿನ ಪೂರಕವಾಗಿ ಇವತ್ತು ಮೋದಿಜಿಯವರ 3ನೇ ಬಾರಿ ಪ್ರಧಾನಮಂತ್ರಿ ಆದ್ಮೇಲೆ ವಿಕಸಿತ ಭಾರತ ಮುನ್ನುಡ್ತಾ ಇವತ್ತೇನು ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬೇಕು, ಅವರಿಗೆ 33% ತರಬೇಕಂತಕ್ಕಂಥ ಬಿಲ್ ನ ಏನು ಮಂಡಿಸಿದ್ರು. ಆ ಬಿಲ್ ನ ವೋಟ್ ಹಾಕಿದಾಗ ಬಿಜೆಪಿ ಸೋತವಾಗ ರಾಹುಲ್ ಗಾಂಧಿ ಅವರ ತಂಗಿಯ ಮುಖದಲ್ಲಿ ಅರಳ್ತಾ ಇತ್ತು ನಗು, ನಗ್ತಾ ಇದ್ರು. ದೇಶ ಎಲ್ಲ ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಈ ಬಾರಿ ಕರ್ನಾಟಕದಲ್ಲಿ 136 ಸೀಟ್ ಬಂದಿದೆ. ಕಾರಣ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಮಕ್ಮಲ್ ಟೋಪಿ ಹಾಕಿದೆ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳಿದ್ರು, ಹೆಣ್ಮಕ್ಳಿಗೆ ಪಿಕ್ಕಿ ಕೊಟ್ರೆ ಸಾಕು ಅವರಿಗೆ ಓಟ್ ಹಾಕ್ತಾ ಇರ್ತಕ್ಕಂಥ ಮನೋಭಾವದಲ್ಲಿ ಕಾಂಗ್ರೆಸ್ ಇದೆ. ಇವತ್ತು ಅದು ಅವ್ರ ಮುಖವಾಡ ಕಳಚಿ ಬಿಟ್ಟಿದೆ. ಪಾರ್ಲಿಮೆಂಟ್ ಅಲ್ಲಿ ಅವರಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ದ್ರೋಹ, ಮಹಿಳೆಯರಿಗೆ ದ್ರೋಹ, ಭಾರತಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಕಾಂಗ್ರೆಸ್ ಇವತ್ತು ಅವ್ರ ಮುಖವಾಡ ಕಳಚಿ ಬಿಟ್ಟಿದೆ. ಹಂಗಾಗಿ ಇಡೀ ದೇಶದಲ್ಲಿ ಹೆಣ್ಮಕ್ಳು ಇವತ್ತು ತಿರುಗಿ ಬೀಳ್ತಾರೆ. ಮುಂಬರುವ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ಕೊಡ್ತಾರೆ. ಮುಂಬರುವ ಚುನಾವಣೆಗಳಲ್ಲಿ ಒಂದು ಕಡೆ ಮೋದಿಜಿಯವರ ಶಕ್ತಿ ತುಂಬಿ ಯಾರು ಓಟ್ ಬೇಕಾಗಿರ್ತಕ್ಕಂಥ ಅವರ ಓಟನ್ನ ಹಾಕಿ ಅವ್ರನ್ನ ಮೆಜಾರಿಟಿಯನ್ನ ಕೊಟ್ಟು ಮುಂಬರುವ ದಿನಗಳಲ್ಲಿ ಮಹಿಳಾ ಮೀಸಲಾತಿ 33% ಇಡೀ ಭಾರತದಲ್ಲಿ ನಾರಿ ಶಕ್ತಿಯನ್ನ ತೋರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ತಕ್ಕಪಾಠ ಕಲಿಸ್ಕೊಡೋದಕ್ಕೆ ಇವತ್ತು ಮಹಿಳೆಯರು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ, ಇಡೀ ಕರ್ನಾಟಕದಲ್ಲಿ ಇವತ್ತು ಅವರ ಮೇಲೆ ಧ್ವನಿ ಎತ್ತಿ ಕಾಂಗ್ರೆಸ್ ಮೇಲೆ ತಿರುಗಿ ಬೀಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಮಹಿಳೆಯರಿಗೆ ಈಗಾದ್ರೂ ಅವರು ಎಚ್ಚೆತ್ಕೋಬೇಕು, ಕಾಂಗ್ರೆಸ್ಗೆ ತಕ್ಕಪಾಠ ಕಳಬೇಕು. ಮುಂದಿನ ದಿವಸದಲ್ಲಿ ಬಿಲ್ ತಂದು 33% ಕೊಡುವವರು ಹೋರಾಟ ಕೊಡಬೇಕು. ಮುಂದಿನ ದಿನಗಳಲ್ಲಿ ಮೋದಿಜಿ ಅವರ ಕನಸಿದೆ, ಮಹಿಳೆಯರಿಗೆ ಮೀಸಲಾತಿ ಕೊಡುವವರೆಗೂ ಬಿಡೋದಿಲ್ಲ ಅಂತಕ್ಕಂಥದ್ದೇನಿದೆ. ನಮ್ಮ ಹೋರಾಟ ಸತತವಾಗಿರ್ತದೆ. ಈ ಹೋರಾಟಕ್ಕೆ ಬಂದಿರತಕ್ಕಂಥ ನಮ್ಮ ಮಹಿಳಾ ಶಕ್ತಿ, ಮಹಿಳಾ ಮಂಡಳಿ, ನಮ್ಮ ಲೀಡರ್ಗಳು ಎಲ್ಲರೂ ಅತಿ ಹೆಚ್ಚಾಗಿ ಬಸ್ನಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.